I request you all to watch the film. And we are here for an interactive session. And this is the first time, I'm interacting with Kannada media for the first time. And this is exactly where it all started for me. Bangalore is the place where I first worked, and this is where exactly my dreams blossomed. So I'm very happy to be in front of you all. So please ask me any questions or whatever. I'll answer them. Thank you. ನಿಮಗೆ ಸಿನಿಮಾ ಕಂಪ್ಲೀಟಾಗಿ ಹೊಸ ಸಿನಿಮಾ ಅನ್ಸುತ್ತೆ. ನೀವು ಇವತ್ತವರೆಗೂ ಆ ಥರದ ಸಿನಿಮಾ ನೋಡಿರಲ್ಲ, ಅದಕ್ಕೆ ಯಾವುದೇ ರೆಫರೆನ್ಸ್ ಇರಲ್ಲ. ಅಂದರೆ ಈ ಫೈನಾನ್ಷಿಯಲ್ ಕ್ರೈಮ್ ಬಗ್ಗೆ ಸಿನಿಮಾಗಳೆಲ್ಲ ನೋಡಿರ್ತೀರ, ಇತ್ತೀಚೆಗೂ ಲಕ್ಕಿ ಭಾಸ್ಕರ್ ಬಂದಿತ್ತು, ಅದನ್ನು ನೋಡಿರ್ತೀರ. ಆದರೆ ವಿತ್ ಆಲ್ ದ ಟೆಕ್ನಾಲಜಿ, CCTV, ಕಂಪ್ಯೂಟರೈಸ್ಡ್, ಇವಾಗೆಲ್ಲದು ಕಂಪ್ಯೂಟರೈಸ್ಡ್ ಆಗಿದೆ. ಇದ್ರ ಮಧ್ಯಾಹ್ನ ಬ್ಯಾಂಕಲ್ಲಿ ಅದನ್ನು ಅಂದರೆ ನಮಗೆ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ತುಂಬ ಸರ್ಪ್ರೈಸಿಂಗ್ ಆಗಿ ಸಿನಿಮಾದಲ್ಲಿದೆ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಕೂಡ ಹೌದು, ಒಳ್ಳೆ ಎಂಟರ್ಟೈನರ್ ಕೂಡ ಹೌದು, ಅದ್ಭುತವಾದ ಮಾಸ್ ಎಂಟರ್ಟೈನರ್. ಸಿನಿಮಾ ಬಗ್ಗೆ ಐ ಥಿಂಕ್ ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ನೋಡಿದ್ಮೇಲೆ ನೀವೇ ಸಿನಿಮಾ ಬಗ್ಗೆ ಮಾತಾಡ್ತೀರ. ಆ್ಯಂಡ್ ಯೂಶ್ವಲಿ ಯಾವಾಗಲೂ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ. ಕನ್ನಡ ವರ್ಷನ್ನೇ ತುಂಬ ಜಾಸ್ತಿ ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡಿ, ಕನ್ನಡ ಡಬ್ಡ್ ವರ್ಷನ್ ರಿಲೀಸ್ ಮಾಡಿ, ಡಬ್ಬಿಂಗ್ ಚೆನ್ನಾಗಿ ಮಾಡ್ಬಿಟ್ಟು ಮಾಡಿ ಅಂತ ಹೇಳ. ಸೊ ಜೀಬ್ರಾ ತುಂಬ ಚೆನ್ನಾಗಿ ಕನ್ನಡಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ. ಪಕ್ಕ ಕನ್ನಡ ಸಿನಿಮಾನೇ ಅನ್ನೋ ಅಷ್ಟು ಚೆನ್ನಾಗಿ ಡಬ್ ಆಗಿದೆ. ನಮ್ಮದೇ ಡೇರ್ಡೆವಿಲ್ ಮುಸಫರ್ ಟೀಮ್, ಶಶಾಂಕ್ ಸೋಗಲ್ ಮತ್ತು ಟೀಮ್ ಅವರು ಡಬ್ ಮಾಡಿರೋದು. ನಮ್ಮದೇ ಕನ್ನಡದ ಒಳ್ಳೊಳ್ಳೆ ಕಲಾವಿದರು ಡಬ್ ಮಾಡಿರುವಂಥ ಸಿನಿಮಾ. ಸೊ ಕನ್ನಡಿಗರಿಗೂ ಅದನ್ನು ಕನ್ನಡದಲ್ಲೇ ನೋಡ್ಬೋದು. ಕನ್ನಡದ ಸಿನಿಮಾ ಅಷ್ಟೇ ಚೆನ್ನಾಗಿ ಡಬ್ಬಿಂಗ್ ಕ್ವಾಲಿಟಿ ಇದೆ. ಮೊನ್ನೆ ನಡೆದಂಥ ಇವೆಂಟ್ ಮೂಲಕ ಅಂದರೆ ಒಂದು ಸಿನಿಮಾನ